ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಮಂಜು ವ್ಲಾಗ್ಸ್ ಇನ್ ಕನ್ನಡ. ಇವತ್ತು ಮಿಂತ್ರನಲ್ಲಿ ಕೆಲವೊಂದು ಡ್ರೆಸ್ಸಸ್ನ ತರಿಸಿದ್ದೆ. ತುಂಬಾ ಪ್ರೀಮಿಯರ್ ಕ್ವಾಲಿಟಿಯಲ್ಲಿ ಬಂದಿರುವಂಥ ಡ್ರೆಸ್ಸಸ್ಸು. ಸೊ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇವತ್ತು ಡ್ರೆಸ್ಸಸ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಫಸ್ಟ್ ಕುರ್ತಿ ಬಂದು ಸ್ವಲ್ಪ ಪಿಂಕ್ ಮತ್ತು ವೈಟ್ ಕಲರ್ ಮಿಕ್ಸಲ್ಲಿ ಬಂದಿದೆ. ತುಂಬಾ ಚೆನ್ನಾಗಿದೆ. ಈ ಒಂದು ಸಮ್ಮರ್ಗೆ ಮಾಡಿಸಿದ ಡ್ರೆಸ್ ಅಂತಲೇ ಹೇಳ್ತೀನಿ. ಸೊ ಇದು ಕಾಟನ್ ಕುರ್ತಿ ಆಗಿರುತ್ತೆ. ಸೊ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮತ್ತು ವೇರ್ ಮಾಡಿರೋದನ್ನು ನಾನು ಸೈಡಲ್ಲಿ ಕೂಡ ಪಿಕ್ ಹಾಕಿರ್ತೀನಿ. ಮತ್ತು ಇದರಲ್ಲಿ ಫ್ರಂಟಲ್ಲಿ ಸ್ವಲ್ಪ ಕೆಳಗಡೆ ಟಾಪಲ್ಲಿ ವೇರಿಯೇಷನ್ ಇದೆ. ಅಂದರೆ ಬ್ಯಾಕ್ ಮತ್ತು ಫ್ರಂಟಲ್ಲಿ ಸ್ವಲ್ಪ ಬ್ಯಾಕ್ ಸೈಡ್ ಉದ್ದ ಬರುತ್ತೆ, ಫ್ರಂಟ್ ಸೈಡ್ ಸ್ವಲ್ಪ ಕಡಿಮೆ ಬರುತ್ತೆ. ಆ ಥರ ಡಿಸೈನ್ ಕೊಟ್ಟಿದ್ದಾರೆ. ಸೊ ನಾನು ಇದ್ರ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೆಕೆಂಡ್ ಒಂದು ಕುರ್ತಿ ಬಂದು ಇದು ಲಾಂಗ್ ಕುರ್ತಿ, ಒಂದು ಸಿಂಗಲ್ ಪೀಸ್ ಬರುತ್ತೆ. ಸ್ಲೀವ್ಸ್ ಎಲ್ಲ ಇರೋದಿಲ್ಲ. ಇದಕ್ಕೆ ಗೌನ್ ಬರುತ್ತಲ್ವ, ಮ್ಯಾಕ್ಸಿ ಡ್ರೆಸ್ ಬರುತ್ತಲ್ಲ, ಸೊ ಆ ಟೈಪಲ್ಲಿ ಬರುತ್ತೆ. ಮತ್ತು ಸ್ವಲ್ಪ ಈ ಥರ ಕಟ್ಕೊಳ್ಳೋದಕ್ಕೆ ಥರ ಬ್ಯಾಕ್ ಸೈಡಲ್ಲಿ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಸ್ಲೀವ್ಲೆಸ್ ಹಾಕೋರಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಒಂದು ಗೌನು. ಸೊ ಮತ್ತು ಬ್ಯಾಕಲ್ಲಿ ಈ ಥರ ಫ್ರಿಲ್ ಥರ ಕೊಟ್ಟಿದ್ದಾರೆ. ಮತ್ತು ಡೀಪ್ ಕೂಡ ಸ್ಕ್ವಯರ್ ನೆಕ್ ಥರ ಬಂದಿದೆ. ತುಂಬಾ ಚೆನ್ನಾಗಿದೆ. ಬಟ್ಟೆ ಕ್ವಾಲಿಟಿ ಅಂತೂ ತುಂಬ ದಪ್ಪಗಿದೆ, ತೆಳುವಾಗಿಲ್ಲ. ಸೊ ನನಗಂತೂ ಪರ್ಸ್ನಲಿ ಈ ಡ್ರೆಸ್ಸು ತುಂಬಾ ಇಷ್ಟ ಆಯಿತು. ಸೊ ಹಾಗೆ ನಿಮಗೆ ನೆಕ್ಸ್ಟ್ ಕೊಡ್ತೀನಿ. ನಾನು ಪ್ರೈಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಲ್ಲ, ಒಂದು ಸಲ ಚೆಕ್ ಮಾಡಿ. ಹಾಗೆ ಇದು ರೆಡ್ ಕಲರು ಅನಾರ್ಕಲಿ ಡ್ರೆಸ್, ಅಂಬ್ರೆಲಾ ಡ್ರೆಸ್ ಥರ ಬರುತ್ತೆ ಇದು. ಸೊ ಫ್ರಂಟ್ ಸೈಡಲ್ಲಿ ಡಿಸೈನ್ ಕೊಟ್ಟಿದ್ದಾರೆ. ಈ ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು. ಮತ್ತು ಸ್ಲೀವ್ಸಲ್ಲಿ ಕೂಡ ಎಡ್ಜಲ್ಲಿ ಸ್ವಲ್ಪ ಡಿಸೈನ್ ಮಾಡಿದ್ದಾರೆ, ಸ್ವಲ್ಪ ಬುಟ್ಟ ಥರ ಇದೆ. ಮತ್ತು ಕೆಳಗಡೆ ಬಾರ್ಡರ್ ಕೂಡ ತುಂಬ ಹೈಲೈಟಾಗಿ ಕಾಣಿಸ್ತಾ ಇದೆ ಈ ಒಂದು ಡಿಸೈನು. ಪ್ಯಾಂಟ್ ಬಂದು ಪ್ಲೈನ್ ಬರುತ್ತೆ, ಪ್ಯಾಂಟಲ್ಲಿ ಯಾವುದೇ ಡಿಸೈನ್ ಇರೋದಿಲ್ಲ. ಹಾಗೆ ವೇಲ್ ಇದ್ರದ್ದು ಎಷ್ಟು ಚೆನ್ನಾಗಿದೆ ಅಂತಂದರೆ ಅಷ್ಟು ಸಖತ್ತಾಗಿದೆ ವೇಲ್. ನನಗೆ ಈ ಡ್ರೆಸ್ಸಲ್ಲಿ ವೇಲ್ ತುಂಬ ಇಷ್ಟ ಆಯಿತು. ತುಂಬ ಸಾಫ್ಟಾಗಿದೆ ಮೇಯ್ನ್ ಹೇಳಬೇಕು ಅಂತಂದರೆ. ಮತ್ತು ವೇಲಲ್ಲಿ ಸ್ವಲ್ಪ ಬಾರ್ಡ್ರಲ್ಲಿ ಲೇಸ್ ವರ್ಕ್ ಥರ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಡ್ರೆಸ್ಸಿಗೆ ಆ ವೇಲು ಮತ್ತು ಈ ಪ್ಯಾಂಟು ಡ್ರೆಸ್ಸು ಮೂರು ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿದೆ. ನಾನು ಇದನ್ನು ವೇರ್ ಮಾಡಿರೋದನ್ನ ಸೈಡಲ್ಲಿ ಪಿಕ್ ಹಾಕಿರ್ತೀನಿ, ನೀವು ಒಂದು ಸಲ ನೋಡ್ಬೋದು. ತುಂಬ ಪ್ರೀಮಿಯಮ್ ಲುಕ್ಕಲ್ಲಿ ಬಂದಿರೋ ಅಂಥದ್ದು. ನೆಕ್ಸ್ಟ್ ಕುರ್ತಿ ಬಂದು ಲೈಟ್ ಗ್ರೀನು ಮತ್ತು ವೈಟ್ ಕಲರಲ್ಲಿ ಡಿಸೈನ್ ಮಾಡಿರುವಂಥದ್ದು. ಇದು ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಗೊತ್ತಾ. ಮತ್ತು ಸೈಡಲ್ಲಿ ಸ್ಲೀವ್ಸಲ್ಲಿ ಈ ಥರ ಡಿಸೈನ್ ಕೊಟ್ಟಿದ್ದಾರೆ. ಇದು ತುಂಬ ಚೆನ್ನಾಗಿದೆ. ಬಟ್ಟೆ ಕ್ವಾಲಿಟಿ ಅಂತೂ ಮಾತಾಡೋಂಗಿಲ್ಲ, ಅಷ್ಟು ಚೆನ್ನಾಗಿದೆ. ಸೊ ಇದು ವೈಟ್ ಕಲರು ಡಿಸೈನ್ ಬಂದಿರೋದ್ರಿಂದ ಗ್ರೀನ್ ಡ್ರೆಸ್ ಮೇಲೆ ಸಖತ್ತು ಡಾರ್ಕಾಗಿ ಎದ್ದು ಕಾಣಿಸುತ್ತೆ. ಮತ್ತು ಇದು ಲೈಟ್ ಕಲರು, ಕೆಲವೊಬ್ಬರಿಗೆ ಡಾರ್ಕ್ ಕಲರ್ಸ್ ಅಷ್ಟು ಇಷ್ಟ ಆಗೋದಿಲ್ಲ. ಲೈಟ್ ಕಲರ್ ಇಷ್ಟಪಡೋರ್ಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಇಷ್ಟ ಆಗುತ್ತೆ ಅವರಿಗೆ. ಸೊ ಪ್ಯಾಂಟ್ ಕೂಡ ನೀವು ನೋಡ್ತಾ ಇದ್ದೀರಾ, ತುಂಬ ಏನು ಟೈಟ್ ಅಂತ ಅನ್ಸೋದಿಲ್ಲ, ಆರಾಮ್ಸಾಗೆ ಕಂಫರ್ಟಬಲಾಗಿ ಹಾಕೋಬೋದು, ಅಷ್ಟು ಚೆನ್ನಾಗಿದೆ. ಮತ್ತು ಕೆಳಗಡೆ ಎಡ್ಜಲ್ಲಿ ಸ್ವಲ್ಪ ಲೇಸ್ ಕೊಟ್ಟಿದ್ದಾರೆ ವೈಟ್ ಕಲರಲ್ಲಿ. ವೇಲಲ್ಲೂ ಕೂಡ ಸೇಮ್ ಪ್ಲೈನು ಮತ್ತು ಬಾರ್ಡ್ರಲ್ಲಿ ಸ್ವಲ್ಪ ಲೇಸ್ ಡಿಸೈನ್ ಮಾಡಿದ್ದಾರೆ. ಸೊ ಕಾಂಬಿನೇಷನ್ ಅಂತೂ 3 ಪೀಸ್ ಕುರ್ತಿ ಇದಂತೂ ಮಸ್ತಾಗಿದೆ. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಇದು, ಕ್ವಾಲಿಟಿ ವೈಸ್ ಅಷ್ಟೇ. ನೆಕ್ಸ್ಟ್ ಕುರ್ತಾ ಸೆಟ್ ಬಂದು ಇದು ಸ್ವಲ್ಪ ಲೈಟ್ ಪಿಂಕ್ ಮತ್ತು ಗೋಲ್ಡ್ ಕಲರ್ ಮಿಕ್ಸ್ ಇದೆ. ಮತ್ತು ಫ್ರಂಟಲ್ಲಿ ವಿ ಶೇಪಲ್ಲಿ ಡಿಸೈನ್ ಮಾಡಿದ್ದಾರೆ. ಸೊ ಇದೊಂಥರ ಬಟ್ಟೆ ಒಂಥರ ಶೈನಿಂಗ್ ಥರ ಇದೆ. ಸೊ ಬುಟ್ಟನೂ ಅಷ್ಟೇ ಎಲ್ಲ ಕಡೆ ಮಲ್ಟಿ ಕಲರ್ಸಲ್ಲಿ ಡಿಸೈನ್ ಮಾಡಿದ್ದಾರೆ. ಮತ್ತು ಸ್ಲೀವ್ಸಲ್ಲಿ ಕೂಡ ಬಾರ್ಡ್ರಲ್ಲಿ ಕೂಡ ಸ್ವಲ್ಪ ಡಿಸೈನ್ ಕೊಟ್ಟಿದ್ದಾರೆ. ಇದು ಕಲರ್ ಒಂದು ಸ್ವಲ್ಪ ಶೇಡ್ ಆಗುತ್ತೆ, ಅಂದರೆ ಲೈಟ್ ಬೆಳಕಿಗೆ ಬೇರೆ ಥರ ಕಲರ್ ಬರುತ್ತೆ. ಸೊ ಆ ಥರ ಇದು ಡ್ರೆಸ್ ಇರೋ ಅಂಥದ್ದು. ಮತ್ತು ಕೆಳಗಡೆ ಎಲ್ಲ ಟಾಪ್ನಲ್ಲಿ ಈ ಥರ ಪ್ರೀಮಿಯಮ್ ಆಗಿ ವರ್ಕ್ ಮಾಡಿದ್ದಾರೆ. ಬಟ್ಟೆ ಒಂದು ಕ್ವಾಲಿಟಿ ಮಸ್ತಾಗಿದೆ. ಸುಮಾರು ಒಂದು 10 ಡ್ರೆಸ್ ತೋರಿಸಿದ್ದೀನಿ ಅನ್ಸುತ್ತೆ. ಸೊ ಖಂಡಿತ ನಿಮಗೆ ಎಲ್ಲ ಡ್ರೆಸ್ಸು ಇಷ್ಟ ಆಗುತ್ತೆ ಇವತ್ತು. ನಿಮಗೆ ಯಾವುದು ಸಖತ್ ಲೈಕ್ ಆಯಿತು ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ತೆಂಗಿನ ಮರ ಮತ್ತು ಎಲಿಫೆಂಟ್ ಚಿತ್ರ, ಫ್ಲವರು, ಈ ಥರ ಒಂದು ಡೆಕೋರೇಷನ್ ಮಾಡಿದ್ದಾರೆ. ಸೊ ಇದಂತೂ ಎಷ್ಟು ಹೈಲೈಟಾಗಿ ಕಾಣಿಸುತ್ತೆ ಗೊತ್ತಾ. ನಿಮಗೆ ವಿಡಿಯೋದಲ್ಲಿ ಯಾವ ಥರ ಕಾಣಿಸ್ತಿದೆ ಗೊತ್ತಿಲ್ಲ, ಬಟ್ ವೇರ್ ಮಾಡಿದ್ಮೇಲಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೈಟ್ ಹೊತ್ತು ಯಾವ್ದಾದ್ರು ಫಂಕ್ಷನ್ಸಿಗೆ ನೀವು ಈ ಥರದ ಡ್ರೆಸ್ ವೇರ್ ಮಾಡಿದ್ರೆ ಅದು ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇರುತ್ತೆ. ಏಕೆಂದರೆ ಅದು ಮಿನುಗ್ತಾ ಇರುತ್ತಲ್ಲ ಮತ್ತು ಶೈನಿಂಗ್ ಇರುತ್ತಲ್ಲ, ಅದಕ್ಕೋಸ್ಕರ. ಪ್ಯಾಂಟ್ ಬಂದು ಈ ಥರ ಪ್ಲೈನ್ ಆಗಿರುತ್ತೆ. ಸೊ ಯಾವುದೇ ಒಂದು ಡಿಸೈನ್ ಕೊಟ್ಟಿಲ್ಲ ಇದು ಪ್ಯಾಂಟಿಗೆ. ಮತ್ತು ವೇಲ್ ಬಂದು ಫುಲ್ಲು ಡಿಸೈನ್ ಕೊಟ್ಟಿದ್ದಾರೆ. ಮತ್ತು ಇದೊಂಥರ ಕಾಟನ್ ಸ್ಯಾರಿ ಮತ್ತು ಒಂಥರ ಸ್ಯಾರೀಸ್ ಬರುತ್ತೆ ನೋಡಿ, ಆ ಟೈಪಲ್ಲಿ ಬಂದಿದೆ. ಇದು ಸಾಫ್ಟ್ ಇಲ್ಲ, ಇದು ವೇಲ್ ಒಂದು ಸ್ವಲ್ಪ ಅಂದರೆ ಒನ್ ಸೈಡ್ ಪಿನ್ ಹಾಕ್ಕೊಳ್ತೀವಲ್ಲ, ಆ ಥರ ಹಾಕ್ಕೊಂಡ್ರೆ ಈ ಒಂದು ಡ್ರೆಸ್ಸಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನೆಕ್ಸ್ಟ್ ಡ್ರೆಸ್ ಬಂದು ಇದು ಎಷ್ಟು ಚೆನ್ನಾಗಿದೆ ಅಂತಂದರೆ ಅಷ್ಟು ಚೆನ್ನಾಗಿದೆ. ಸೊ ನೆಕ್ ಪಾರ್ಟಲ್ಲಿ ಯು ಶೇಪಲ್ಲಿ ಇದನ್ನು ಡಿಸೈನ್ ವರ್ಕ್ ಮಾಡಿದ್ದಾರೆ. ಮತ್ತು ಸ್ಲೀವ್ಸಲ್ಲಿ ಕೂಡ ಕೆಳಗಡೆ ಸ್ವಲ್ಪ ಲೈಟಾಗಿ ವರ್ಕ್ ಮಾಡಿದ್ದಾರೆ. ಸೊ ಇದು ಸ್ವಲ್ಪ ಅಂಬ್ರೆಲಾ ಟೈಪಲ್ಲಿ ಬರುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ಇದು ಡ್ರೆಸ್ಸು. ಫ್ರಿಲ್ ಕೂಡ ತುಂಬ ದೊಡ್ಡದಾಗಿ ಫ್ರಿಲ್ ಕೊಟ್ಟಿದ್ದಾರೆ. ಸೊ ನಾವು ಹಾಕ್ಕೊಂಡ್ರೆ ಒಳ್ಳೆ ಏಂಜಲ್ ಥರ ಕಾಣಿಸ್ತೀವಿ, ಅಷ್ಟು ಚೆನ್ನಾಗಿದೆ ಈ ಡ್ರೆಸ್ಸು. ಮತ್ತು ಲೈಟ್ ಕಲರ್ಸಲ್ಲಿ ಬಂದಿದೆ ಇದು. ಪ್ಯಾಂಟ್ ಬಂದು ಇದು ಅಷ್ಟೇ ಸೇಮ್, ನಾನು ಇದಕ್ಕೂ ಮುಂಚೆ ಒಂದು ಡ್ರೆಸ್ ತೋರಿಸಿದೆ ನೋಡಿ, ಸೇಮ್ ಅದೇ ಥರ ಸ್ವಲ್ಪ ಶೈನಿಂಗ್ ಬರುತ್ತೆ ಇದು. ಮತ್ತು ಪ್ಯಾಂಟು ಪ್ಲೈನಲ್ಲೇ ಕೊಟ್ಟಿದ್ದಾರೆ, ಯಾವುದೇನು ಡಿಸೈನ್ ಇಲ್ಲ.
ಸೊ ಇದಕ್ಕೆ ವೇಲ್ ಬಂದು ತುಂಬ ಸಾಫ್ಟಾಗಿದೆ ಮತ್ತು ಬಾರ್ಡ್ರಲ್ಲಿ ಈ ಥರ ಕುಚ್ಚು ಕೊಟ್ಟಿದ್ದಾರೆ ಮತ್ತು ಈ ಥರ ಲೇಸ್ ವರ್ಕ್ ಮಾಡಿದ್ದಾರೆ. ಇದಂತೂ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಕುಚ್ಚು ಬಂದರೆ ಇವಾಗ ಒಂಥರ ಟ್ರೆಂಡ್ ಅಂತಲೇ ಹೇಳ್ಬೋದು ವೇಲ್ಗಳಿಗೆ. ಸಖತ್ತು ಒಂಥರ ಡಿಫ್ರೆಂಟ್ ಲುಕ್ ಕೊಡುತ್ತೆ. ಸೊ ಟೋಟಲಿ ನಿಮಗೆ ಈ ಥರ ಕಾಣಿಸ್ತಾ ಇದೆ ಈ ಡ್ರೆಸ್ಸು. ಪರ್ಸ್ನಲಿ ನನಗೆ ತುಂಬ ಇಷ್ಟ ಆಯಿತು. ಮತ್ತು ಬ್ಯಾಕ್ ಸೈಡು ಈ ಥರ ಕಟ್ಕೊಳ್ಳೋದಕ್ಕೆ ದಾರ ಕೂಡ ಕೊಟ್ಟಿದ್ದಾರೆ. ಕೆಲವೊಂದರಲ್ಲಿ ಡ್ರೆಸ್ಗಳಲ್ಲಿ ಈ ಥರ ಇಲ್ಲ, ಬಟ್ ಕೆಲವೊಂದು ಡ್ರೆಸ್ಗಳಲ್ಲಿ ಈ ಥರ ಇರುತ್ತೆ. ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಡ್ರೆಸ್ ಬಂದು ಇದು ಸ್ಲೀವ್ಲೆಸ್ ಡ್ರೆಸ್ ಆಗಿರುತ್ತೆ. ಮ್ಯಾಕ್ಸಿ ಡ್ರೆಸ್ ಥರ ತುಂಬ ಡಿಫ್ರೆಂಟ್ ಆಗಿದೆ ಈ ಒಂದು ಡ್ರೆಸ್ ಬಂದು. ಸೊ ಸಾಫ್ಟ್ ಆಗಿದೆ ಬಟ್ಟೆ ಬಂದು. ಈ ಸ್ವಲ್ಪ ಬೇಬಿ ಪಿಂಕ್ ಕಲರಲ್ಲಿ ಬರುತ್ತೆ. ಸೊ ಕೆಲವೊಬ್ಬರು ಒಂದೇ ಥರ ಡ್ರೆಸ್ ಹಾಕೋಕ್ಕೆ ಬೋರ್ ಆಗ್ತಾ ಇರುತ್ತಲ್ವ. ಸೊ ಡಿಫ್ರೆಂಟಾಗಿ ಯಾವುದಾದ್ರೂ ಟ್ರೈ ಮಾಡಬೇಕು ಡ್ರೆಸ್ಸಸ್ ಅನ್ನೋ ಟೈಮಲ್ಲಿ ಇದು ತುಂಬ ಚೆನ್ನಾಗಿರುತ್ತೆ. ನೈಟ್ ಯಾವುದಾದ್ರೂ ಫಂಕ್ಷನ್ಸು ಅಥವಾ ಪಾರ್ಟಿಗಳು ಯಾವುದಾದ್ರೂ ಇದ್ದರೆ ಹಾಕ್ಕೊಂಡ್ರೆ ಸಕ್ಕತ್ತಾಗಿ ಕಾಣಿಸುತ್ತೆ. ಇದು ಕೆಳಗಡೆ ನೋಡಿ ರೆಡ್ ಕಲರು ಮಿಕ್ಸ್ ಕಲರ್ಸಲ್ಲಿ ಹೈಲೈಟ್ ಮಾಡಿದ್ದಾರೆ. ಸೊ ಮೇಲ್ಗಡೆ ಫುಲ್ ಬೇಬಿ ಪಿಂಕ್ ಕಲರ್ ಬರುತ್ತೆ. ಸೊ ವೇರ್ ಮಾಡಿದಾಗಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಬ್ಯಾಕ್ ಸೈಡ್ ಬಂದು ಜಿಪ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ನಮ್ಮ ಬಾಡಿಗೆ ಕರೆಕ್ಟಾಗಿ ಫಿಟ್ಟಾಗಿ ಕೂತ್ಕೊಳ್ಳುತ್ತೆ. ಮತ್ತು ಇಲ್ಲಿ ಸ್ವಲ್ಪ ಫ್ರಿಲ್ ಇದೆ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನಗಂತೂ ಸಖತ್ ಇಷ್ಟ ಆಯಿತು. ನೀವು ನೋಡ್ಬೋದು ಇಲ್ಲಿ ಫಿಟ್ಟಾಗಿ ಕೂತ್ಕೊಳ್ಳೋದಕ್ಕೆ ಎಲಾಸ್ಟಿಕ್ ಥರ ಕೊಟ್ಟಿದ್ದಾರೆ. ಸೊ ಹಂಗಾಗಿ ಏನಾಗುತ್ತೆ, ಕಂಫರ್ಟಬಲ್ ಆಗಿರುತ್ತೆ. ಇದರಲ್ಲಿ ಸ್ಲೀವ್ಸ್ ಯಾವುದು ಇರಲ್ವಲ್ಲ, ಜಸ್ಟ್ ಪಟ್ಟಿ ಒಂದು ಇರೋದ್ರಿಂದ ಸೊ ಕಂಫರ್ಟಬಲಾಗಿ ಕೂತ್ಕೊಳ್ಳುತ್ತೆ. ನಮಗೇನು ಇರಿಟೇಷನ್ ಏನು ಅನ್ಸೋದಿಲ್ಲ. ಅಷ್ಟು ಮಸ್ತಾಗಿದೆ ಡ್ರೆಸ್ಸು. ನೆಕ್ಸ್ಟ್ ಕುರ್ತಿ ಬಂದು ಪಿಂಕ್ ಕಲರು, ಡಾರ್ಕ್ ಪಿಂಕಿಗೆ ವೈಟ್ ಕಲರು ಡಿಸೈನ್ ಮಾಡಿದ್ದಾರೆ. ಸೊ ಆ ಬುಟ್ಟ ವೈಟು ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಗೊತ್ತಾ. ಕೆಲವೊಂದು ಸಹ ಈ ಥರ ಸಿಂಪಲ್ ಡ್ರೆಸ್ಗಳೇ ಎಲಿಗೆಂಟಾಗಿ ಕಾಣಿಸೋ ಅಂಥದ್ದು. ಇದೇ ಹೇಳಬೇಕು ಅಂದರೆ ಯಾವುದೇ ಒಂದು ನಕ್ಕಿ ಡಿಸೈನ್ ಆ ಥರ ಏನಿಲ್ಲ, ಬಟ್ ಇದು ಬಟ್ಟೆನಲ್ಲೇ ಈ ಥರ ಪ್ರಿಂಟೆಡ್ ಬಂದಿರೋ ಅಂಥದ್ದು ತುಂಬ ಚೆನ್ನಾಗಿದೆ. ಪ್ಯಾಂಟ್ ಬಂದು ಈ ರೀತಿ ಇದೆ. ನನಗಂತೂ ಈ ಕಾಂಬಿನೇಷನ್ ಅಂತೂ ಮೂರದು ತುಂಬಾ ಇಷ್ಟ ಆಯಿತು. ಸೊ ಪ್ಯಾಂಟ್ ಬಂದು ಪ್ಲೈನಲ್ಲೇ ಕೊಟ್ಟಿದ್ದಾರೆ. ವೇಲ್ ಮಾತ್ರ ಫುಲ್ಲು ಈ ಥರ ವರ್ಕ್ ಬಂದಿದೆ. ಸೊ ಅಂದರೆ ಬಟ್ಟೆನಲ್ಲೇ ಪ್ರಿಂಟ್ ಆಗಿರೋ ಅಂಥದ್ದು. ಇವೆಲ್ಲ ಏನಂದರೆ ತುಂಬ ದಿವಸ ಬಾಳಿಕೆ ಬರ್ತವೆ. ವಾಶ್ ಮಾಡಿಬಿಟ್ರೆ ಎಲ್ಲೋ ನಕ್ಕಿ ಇವೆಲ್ಲ ಬಿದ್ದೋಗ್ಬಿಡುತ್ತೆ ಆ ಥರ ಏನಿರೋದು ಅನ್ನೋದು ಒಂದು ನೆಸೆಸಿಟಿ ಭಯ ಇರೋದಿಲ್ಲ. ಅಷ್ಟು ಚೆನ್ನಾಗಿರುತ್ತೆ ಇವು ಡ್ರೆಸ್ ಬಂದು. ಸೊ ನೆಕ್ಸ್ಟ್ ಕುರ್ತಿ ಬಂದು ಈ ಡ್ರೆಸ್ಸಲ್ಲಿ ನೆಕ್ ಪಾರ್ಟು ತುಂಬ ಹೈಲೈಟ್ ಆಗಿದೆ. ಸ್ವಲ್ಪ ಓಪನ್ ಕೊಟ್ಟಿದ್ದಾರೆ, ಹಾಗೆ ಬಟನ್ ಕೂಡ ಕೊಟ್ಟಿದ್ದಾರೆ. ರೌಂಡ್ ನೆಕ್ಕಲ್ಲಿ ಬರುತ್ತೆ. ಸೊ ಈ ಥರ ಬುಟ್ಟ ಕೊಟ್ಟಿದ್ದಾರೆ. ಇದೆಲ್ಲದೂ ಕೂಡ ಬುಟ್ಟಗಳು ಮಲ್ಟಿ ಕಲರ್ಸಲ್ಲಿ ಮಾಡಿದ್ದಾರೆ. ಅಂದರೆ ಗ್ರೀನು ಅಥವಾ ಸ್ವಲ್ಪ ನೇರಳೆ ಕಲರು, ಪಿಂಕ್ ಕಲರು, ಗ್ರೀನು, ಗೋಲ್ಡ್ ಕಲರ್, ಈ ಥರ ಎಲ್ಲ ಬುಟ್ಟಗಳನ್ನೂ ಒಂದೊಂದು ಕಲರ್ಸಲ್ಲಿ ಮಾಡಿದ್ದಾರೆ. ಹಾಗೆ ಸ್ಲೀವ್ಸಲ್ಲಿ ಇದು 3/4 ಸ್ಲೀವ್ ಆಗಿರುತ್ತೆ. ಸೊ ಡ್ರೆಸ್ ಬಂದು ಇದು ಸ್ವಲ್ಪ ಶೈನಿಂಗ್ ಇದೆ, ಸ್ವಲ್ಪ ಕಾಟನ್ ಮಿಕ್ಸ್ ಇದೆ ಇದು ಡ್ರೆಸ್ ಬಂದು. ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇದು ಬಟ್ಟೆ. ಮತ್ತು ಸಾಫ್ಟ್ ಆಗಿದೆ. ನಾವು ವೇರ್ ಮಾಡಿದ್ದೀವಿ ಅಂತಲೇ ಅನಿಸಲ್ಲ. ಸಮ್ಮರ್ಗಂತೂ ಪರ್ಫೆಕ್ಟ್ ಡ್ರೆಸ್ ಅಂತಲೇ ಹೇಳ್ತೀನಿ. ಮತ್ತು ಕೆಳಗಡೆ ಈ ಥರ ಡಿಸೈನ್ ಕೊಟ್ಟಿದ್ದಾರೆ. ಟ್ರೀ ಮತ್ತು ಫ್ಲವರ್ ಎಲ್ಲ ಡೆಕೋರೇಟ್ ಮಾಡಿದ್ದಾರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇದು ಕೂಡ ಮಲ್ಟಿ ಕಲರ್ಸಲ್ಲಿ ಫ್ಲವರ್ಸ್ ಮಾಡಿರುವಂಥದ್ದು, ಥ್ರೆಡ್ ವರ್ಕು ಮತ್ತು ಕೆಲವೊಂದು ಸ್ಟೋನ್ ವರ್ಕ್ಗಳನ್ನೆಲ್ಲ ಮಾಡಿದ್ದಾರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಸೊ ನನಗೆ ಪರ್ಸ್ನಲಿ ಈ ಡ್ರೆಸ್ಸು ಸಖತ್ ಇಷ್ಟ ಆಯಿತು. ವೇರ್ ಮಾಡೋದ್ರಲ್ಲಿ ಎಷ್ಟು ಎಲಿಗೆಂಟ್ ಕಾಣಿಸುತ್ತೆ ಗೊತ್ತಾ. ಸೊ ನಾನು ಇವೆಲ್ಲದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಪ್ಲೀಸ್ ಒಂದ್ಸಲ ಚೆಕ್ ಮಾಡಿ. ಸೊ ಹೊಸಬ್ರೇನಾದರೂ ನಾನು ವೀಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಯಾಕೆಂದರೆ ನಾನು ಈ ಥರ ವೀಡಿಯೋಸ್ ಹಾಕ್ದಾಗ ನಿಮಗೆ ಪಟ್ಟಂತ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಸೊ ಅದಕ್ಕಾಗಿ ಇದು ಬಂದು ಪ್ಯಾಂಟು ಪ್ಲೈನಲ್ಲೇ ಬರುತ್ತೆ. ಇದು ಏನು ಯಾವುದೂ ಡಿಸೈನ್ ಕೊಟ್ಟಿಲ್ಲ. ಬಟ್ ವೇಲ್ ಬಂದು ಫುಲ್ಲು ಡಿಸೈನ್ ಇದೆ. ಸೇಮ್ ಡ್ರೆಸ್ಸಲ್ಲಿ ಹೆಂಗೆ ಬುಟ್ಟ ಡಿಸೈನ್ ಇತ್ತು ಅದೇ ಥರ ಕೊಟ್ಟಿದ್ದಾರೆ. ಮತ್ತು ವೇಲಲ್ಲಿ ಬಾರ್ಡ್ರಲ್ಲಿ ಒಂಥರ ಕಟ್ ವರ್ಕ್ ಥರ ಎಂಬ್ರಾಯ್ಡಿಂಗ್ ಥರ ಮಾಡಿದ್ದಾರೆ. ಸೊ ಇದು ಕೂಡ ಕಂಫರ್ಟಬಲ್ ಸಖತ್ತಾಗಿದೆ. ಸೊ ನೋಡಿದ್ರಿ ಅಲ್ವಾ ಎಷ್ಟು ಕ್ವಾಲಿಟಿ ಇರೋಂಥ ಡಿಫ್ರೆಂಟ್ ಆಗಿರುವಂಥ ಕುರ್ತೀಸ್ ನಾನು ಮಿಂತ್ರದಲ್ಲಿ ತರಿಸಿರುವಂಥದ್ದು. ನಿಮ್ಗೆ ಯಾವ ಡ್ರೆಸ್ ಇಷ್ಟ ಆಯಿತು ನನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಎಲ್ಲಾದರೂ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಇಷ್ಟ ತನಕ ನಾನು ವೀಡಿಯೋಸ್ ನೋಡೋದಕ್ಕೆ ಎಲ್ಲರಿಗೂ ಕೂಡ ತುಂಬ ಹೃದಯದ ಥ್ಯಾಂಕ್ ಯು ಸೋ ಮಚ್.